ಅನಂತ ಪಟ್ಟು ಬಿಗಿಲಾದ ಉಮಾಯಾವದ ಅನಂತಾಂಶ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಂಥ ಭಾರತೀ ದೇವಿಯನ್ನ ನಾವು ಮಹಾಭಾರತದ ಅತಿ ಪ್ರಧಾನವಾದ ಪಾತ್ರ ಕೃಷ್ಣ, ತರುವಾಯ ರುಕ್ಮಿಣಿ ಸತ್ಯಭಾಮೆ, ನಂತರ ಭೀಮ, ಅದರ ತರುವಾಯ ಸ್ಥಾನವಿದ್ದದ್ದು ಭಾರತೀ ದ್ರೌಪದಿ ದೇವಿಯ ಸ್ಥಾನ. ಅಂಥ ದ್ರೌಪದಿಯನ್ನ ನಾವು ಎಂದೆಂದಿಗೂ ಉದಾಸೀನವಾಗಿ ತಿಳಿಲಿಕ್ಕಿಲ್ಲ, ತಪ್ಪು ತಿಳಿಲಿಕ್ಕಂತೂ ಇಲ್ವೇ ಇಲ್ಲ. ಸದೈವ ಭಕ್ತಿ ಪರವಶರಾಗಿ ಆ ಭಾರತೀ ದೇವಿಯನ್ನ ಕೊಂಡಾಡಬೇಕು ನಾವು. ಇಲ್ಲಿ ಈ ಪ್ರಸಂಗ ಬಂದಿದೆಯಾದ್ದರಿಂದ ಅವಳ ಶುಭ ಲಕ್ಷಣಗಳನ್ನು ತಿಳಿಬೇಕು. ಸುರೂಪಿಣಿ ಸುವದನ ನೀಯಂ ಯೋಗ್ಯ ಪದಾವಧಂ. ಉತ್ತಮವಾದಂತಹ ರೂಪ, ಉತ್ತಮವಾದ ಮುಖ, ಎಷ್ಟು ಚೆಲುವಿನ ಮುಖವಿದೆ, ಏನು ಲಾವಣ್ಯ ಭರಿತವಾಗಿದೆ. ಇವಳಿಗೆ ಪೂರ್ಣಚಂದ್ರ ನಿಭಾನನ, ಪೂರ್ಣಚಂದ್ರನಂತೆ ಸುಂದರವಾಗಿ ತೋರುವಂತಹ ಆ ಮುಖ. ಸುರೂಪಿಣಿ ಸುವದನ ನೇಯಂ ಯೋಗ್ಯ ಪದಾವಧಂ. ದೇವದೇವೀವ ಸುಭಗ ಶಕ್ರದೇವೀವ ಶೋಭನ ಅಪ್ಸರಾಯಿವ ಸಾರೂಪ್ಯಾತ್ ನೇಯಂ ಯೋಗ್ಯ ಪದಾವಧಂ. ದೇವತೆಗಳ ದೇವಿ ಮಡದಿಯಾಗಿದ್ದಾಳೆ, ಇಂದ್ರನ ಮಡದಿಯಂತೆ ತೋರ್ತಾಳೆ ಅಂತ ಹೇಳಿ ಎಲ್ಲರೂ ವರ್ಣನೆ ಮಾಡ್ತಾರೆ. ಸಾ ವಿನಿಶ್ವಸ್ಯ ಸುಶ್ರೋಣಿ ಭೂಮೌ ಅಂತರ್ಮುಖಿ ಸತಿ ತೂಷ್ಣೀಮಾಸಿ ತದಾ ದೃಷ್ಟ ವಿವಕ್ಷಂತಂ ಯುಧಿಷ್ಠಿರಂ. ಆಗ ಅವಳು ಬಂದು ಅಲ್ಲಿ ನಿಲ್ತಾಳೆ. ಸಭೆಯ ಮಧ್ಯ ಬೇಕಾದಷ್ಟು ವಿದ್ವಾಂಸರು ಕೂತಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಇನ್ನನೇಕ ಜನ ಇದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ. ಅವರ ಮಧ್ಯದಲ್ಲಿ ದ್ರೌಪದಿ ಬಂದು ನಿಂತಿದ್ದಾಳೆ. ಆಗ ಧರ್ಮರಾಜ ಏನೋ ಮಾತಾಡುವುದಕ್ಕೆ ತೊಡಗಿದ್ದಾನೆ. ಆಗ ಅವಳು ಕೆಳಗೆ ಮುಖ ಹಾಕಿಕೊಂಡು ವಿಚಾರ ಮಾಡ್ತಾ ನಿಂತಿದ್ದು. ಸುಮ್ಮನಾದ, ಮಾತಾಡಲಿಲ್ಲ. ಯುಧಿಷ್ಠಿರಸ್ಯ ಕೋಪಾತ್ತು ಲಲಾಟೆ ಸ್ವೇದ ಆಶ್ರಮದ. ಅವನಿಗೆ ಹಣೆ ಮೇಲೆ ಬೆವರು ಬಂದಿದೆ. ಸಿಟ್ಟಿನ ರಭಸದಲ್ಲಿ ತಡೆದುಕೊಳ್ಳಿಕ್ಕಾಗದೆ ಹಣೆಯಿಂದ ಬೆವರಿದೆ. ಕೃಷ್ಣಾಂ ತತ್ರ ನೃಪಾಭ್ಯಾಸೆ ಪರಿವ್ರಾಜಕ ರೂಪಧೃತ. ಸೈರಂಧ್ರಿಗೆ ಹೇಳ್ತಾ ಇದ್ದಾನೆ. ಸೈರಂಧ್ರಿಗೆ ಹೇಳ್ತಾನೆ, ಅಮ್ಮ ಸೈರಂಧ್ರಿ ಒಳಗು, ಸುದೇಶ್ನೆ ಹತ್ರ ಹೋಗು, ಇಲ್ಲಿ ನಿಂತ್ಕೋಬೇಡ, ಸಭೆಯ ಮಧ್ಯದಲ್ಲಿ ನಿಂತ್ಕೋಬೇಡ ಅಂತ ಹೇಳಿ ಅವಳನ್ನ ಕೊಟ್ಟು ಕಳಿಸ್ತಾನೆ. ಗಚ್ಚ ಸೈರಿಂಧ್ರಿ ಮಾ ಭಯಿಸ್ತಂ ಸುಯೇಷ್ಣಾಯ ನಿಮೇಶನಂ. ಏನು ಭಯಪಡಬೇಡ, ಇವನು ರಾಜ, ಧರ್ಮಶೀಲನಾದ ರಾಜ, ವಿರಾಟ ರಾಜ, ಪರಲೋಕದ ಭಯವಿದೆ. ಯತಸ್ತ್ವಾಂ ನ ಪರಿತ್ರಾತಿ ಸತ್ಯೇ ಧರ್ಮಪಥೆ ಸ್ಥಿತ. ಅವನು ಧರ್ಮದ ಮಾರ್ಗದಲ್ಲಿ ನಿಂತದ್ದರಿಂದ ಅವನು ನಿನ್ನನ್ನ ರಕ್ಷಣೆ ಮಾಡ್ತಾ ಇಲ್ಲ. ಅವನಿಗೆ ಪರಲೋಕದ ಭಯವಿದೆ, ಆದ್ದರಿಂದ ನಿನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ, ಕಾಪಾಡ್ತಾ ಇಲ್ಲ. ಭರ್ತಾನ ಮನರುಂಧಂತ್ಯ ಕ್ಲಿಶ್ಯಂತೆ ವೀರಪತ್ನಯ. ಏನ್ ಮಾಡ್ಲಿಕ್ಕಾಗತ್ತೆ? ನಿನ್ನ ಗಂಡಂದ್ರು ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಆದ್ದರಿಂದ ಅವರಿಗೆ ಅನುಸರಿಸಿ ನೀನು ದುಃಖವನ್ನು ಅನುಭವಿಸಬೇಕಮ್ಮ. ಏನ್ ಮಾಡ್ಲಿಕ್ಕಾಗುವುದಿಲ್ಲ. ಹೋಗು, ಸುದೇಶ್ನೆ ಹತ್ರ ಮನೆಗೆ ಹೋಗು, ಸುಖವಾಗಿರು, ಅಲ್ಲಿ ನಿನಗೇನು ಭಯವಿಲ್ಲ. ಧರ್ಮರಾಜ ಹೇಳುವ ಸಾಂತ್ವನದ ಮಾತುಗಳಿವು. ಆಪತ್ತಿನಲ್ಲಿ ಸಿಕ್ಕು ಬಿದ್ದಾಳೆ, ಕೀಚಕ ಬಂದು ಒದಿತಾ ಇದ್ದಾನೆ, ಕೆಳಗೆ ಬಿದ್ದಾಗ ಅವಮಾನ ಮಾಡಿದ್ದಾನೆ. ಇಂಥ ದ್ರೌಪದಿಗೆ ಧರ್ಮರಾಜ ಮಾಡುವ ಸಾಂತ್ವನದ ವಚನಗಳಿವೆ. ಶುಶ್ರೂಷೆಯ ಕ್ಲಿಶ್ಯಮಾನ ಪತಿಲೋಕಂ ಜಯಂತ್ಯುತ. ಏನ್ ಮಾಡ್ಲಿಕ್ಕಾಗತ್ತೆ? ಸೇವೆ ಮಾಡ್ತಿರ್ಬೇಕು, ಗಂಡಂದರ ಸೇವೆ ಮಾಡ್ತಿರ್ಬೇಕು. ಆ ಗಂಡಂದ್ರು ಯಾವಾಗ ನಿರ್ಣಯವನ್ನು ಕೈಕೊಳ್ತಾರೋ ಆಗ ನಿನಗೆಲ್ಲ ಒಳ್ಳೇದಾದೀತು. ಮನ್ನೇನ ಕಾಲ ಕ್ರೋಧಸ್ಯ ಪಶ್ಯಂತಿ ಪತಯಸ್ತವ. ನಿನ್ನ ಪತಿಗಳು ಪ್ರಾಯ ನಿನ್ನ 5 ಜನ ಏನೋ ಪತಿಗಳು ಇದ್ದಾರೆ ಅಂತ ಹೇಳ್ತಿದ್ದೀಯಲ್ಲ, ಅವರು ಇದು ಕ್ರೋಧದ ಕಾಲವಲ್ಲ ಅಂತ ಹೇಳಿ ಶಾಂತರಾಗಿರ್ಬೇಕು. ಈಗ ಸಿಟ್ಟು ಮಾಡಿಬಿಟ್ರೆ ಕೆಲಸ ಕೆಟ್ಟೋಗತ್ತೆ ಅಂತನ್ನುವುದಕ್ಕಾಗಿ ಅವರು ಶಾಂತರಾಗಿ ಕೂತಿರಬಹುದು ಅಂತ ಸೂಚನೆ ಮಾಡ್ತಾರೆ. ನಾವೆಲ್ಲ ಸುಮ್ಮನೆ ಇದ್ದದ್ದು ಅಜ್ಞಾತವಾಸ, ನಾವು ಪ್ರಕಟರಾಗೋ ಹಾಗಿಲ್ಲ, ಹೊರಗೆ ಬಂದು ತೋರಿಸುವಂತಿಲ್ಲ. ನಮ್ಮನ್ನು ಗುರುತು ಹಿಡಿದು ಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ. ಇದು ತಪ್ಪಿಸ್ಲಿಕ್ಕಾಗುವುದಿಲ್ಲ. ನಾನು ಸತ್ಯವಂತ, ನನಗೆ ಈ ಮಾತಿನಿಂದ ಹಿಂದೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ನೀನು ಇದನ್ನು ಸಹನೆ ಮಾಡೋದೊಂದೇ ನಿನಗೆ ಉಪಾಯ, ಇದಕ್ಕೆ ಇನ್ನೊಂದೇನೂ ಉಪಾಯವಿಲ್ಲ ಅಂತ ಧರ್ಮರಾಜ ಹಿಂಟ್ ಮಾಡ್ತಾ ಇದ್ದಾನೆ ದ್ರೌಪದಿ ದೇವಿ. ನವನ್ಯೇ ನಕಾಲ ಕ್ರೋಧಸ್ಯ ಪಶ್ಯಂತಿ ಪತಯಸ್ತವ ತೇನ ತ್ವಾಂ ನಾಭಿಧಾವಂತಿ ಗಂಧರ್ವಾಹ ಸೂರ್ಯವರ್ಚಸಃ. ಸೂರ್ಯನಂತೆ ತೇಜಸ್ವಿಗಳಾಗಿರುವ ನಿನ್ನ ಪತಿಯರು 5 ಜನ ಗಂಧರ್ವರು, ಅವರ್ಯಾರೂ ಧಾವಿಸಿ ನಿನ್ನ ಪಕ್ಕಕ್ಕೆ ಬಂದು ನಿನ್ನನ್ನು ಕಾಪಾಡ್ತಾ ಇಲ್ಲ. ಕಾರಣ ಇಷ್ಟೇ, ಅವರಿಗೆಲ್ಲ ಇದು ಸಿಟ್ಟು ಮಾಡುವ ಕಾಲವಲ್ಲ ಅಂತ ಭಾವಿಸಿದ್ದಾರೆ, ಹಾಗಾಗಿ ದೂರವಾಗಿದ್ದಾರೆ.
ಶ್ರೂಯಂತಾಂತೆ ಸುಖೇಶಾಂತೆ ಮೋಕ್ಷ ಧರ್ಮಾಶ್ರಯ ಕಥಾ ಯಥಾ ಧರ್ಮ ಕುಲಸ್ತ್ರೀಣಾಂ ದೃಷ್ಟೋ ಧರ್ಮಾನರೋಧನ ನಾಸ್ತಿ ಯಜ್ಞ ಸ್ತ್ರೀಯ. ಸ್ತ್ರೀಯರಿಗೆ ಯಜ್ಞವಿದೆಯೇ? ಸ್ತ್ರೀಯರು ಯಜ್ಞ ಮಾಡಬೇಕೇ? ಇಲ್ಲ, ಯಜ್ಞ ಮಾಡುವುದಿಲ್ಲ. ಸ್ತ್ರೀಯರಿಗೆ ಯಜ್ಞವಿಲ್ಲ. ಕಶ್ಚಿನ್ ನ ಶ್ರಾದ್ದಂ ನಾಪ್ಯುಪೋಷಣಂ. ಯಾವ ಸ್ವತಂತ್ರವಾದ ವ್ರತಗಳನ್ನು ಮಾಡುವುದಕ್ಕೂ ಅವರಿಗೆ ಆಸ್ಪದವಿಲ್ಲ. ಯಾತು ಭರ್ತರಿ ಶುಶ್ರೂಷ ಸಾ ಸ್ವರ್ಗಾಯಾಭಿಜಾಯತೆ. ಗಂಡನ ಸೇವೆ ಒಂದೇ ಒಂದು ಉತ್ತಮವಾದಂತಹ ಸೇವೆ. ಅದರಿಂದಲೇ ಅವಳಿಗೆ ಸ್ವರ್ಗ, ಅವಳಿಗೆ ಅದರಿಂದಲೇ ಎಲ್ಲ ವಿಧವಾದ ಸಾಧನೆಗಳು. ಗಂಡನ ಸೇವೆಯನ್ನು ಮಾಡದೆ ಎಷ್ಟು ಉಪವಾಸ ಮಾಡಿದರೂ ಆ ಉಪವಾಸ ಹಾಳು, ವ್ಯರ್ಥ. ಮಹಾಭಾರತ ಬಹಳ ನಿಷ್ಠುರವಾಗಿ ಹೇಳುತ್ತೆ. ಧರ್ಮಶಾಸ್ತ್ರ ಇದೇ ಮಾತನ್ನ ಎಂಡಾರ್ಸ್ ಮಾಡ್ತದೆ. ಆದ್ದರಿಂದ ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಸಮಾಜ ಅತ್ಯಂತ ಸುಭದ್ರವಾಗಿರ್ಲಿಕ್ಕೆ ಇರುವುದಕ್ಕೆ ಇದು ಅತ್ಯಂತ ಅವಶ್ಯಕವಾದದ್ದು. ಎಲ್ಲರೂ ಸ್ವತಂತ್ರರಾಗಿ ಬಿಟ್ರೆ ಫ್ಯಾಮಿಲಿ, ಒಂದು ಕುಟುಂಬ ಅನ್ನುವುದೇ ಉಳಿಯುವುದಿಲ್ಲ. ಕುಟುಂಬ ಅಂತಾಗಬೇಕಾದ್ರೆ ಅದರಲ್ಲಿ ಒಬ್ಬ ಮುಖ್ಯ, ಅದಕ್ಕೆ ಉಳಿದವರೆಲ್ಲ ಅಂಗ ಅಂತ ತಿಳಿಬೇಕು. ಒಂದು ಸಂಸ್ಥೆ ಅಂತ ಆಗಬೇಕಾದ್ರೆ ಒಬ್ಬ ಮುಖಂಡ, ಉಳಿದವರೆಲ್ಲ ಅದಕ್ಕೆ ಸಬಾರ್ಡಿನೇಟ್ ಆಗಲೇಬೇಕು. ಎಲ್ಲರೂ ನಾವು ಉತ್ತಮರು ಅಂತಾಗಿ ಬಿಟ್ರೆ ಎಂದೆಂದಿಗೂ ಕುಟುಂಬ ಉಳಿಯುವುದಿಲ್ಲ, ಸಂಸ್ಥೆ ಉಳಿಯುವುದಿಲ್ಲ, ರಾಜ್ಯ ಉಳಿಯುವುದಿಲ್ಲ, ರಾಷ್ಟ್ರ ಉಳಿಯುವುದಿಲ್ಲ. ಎಲ್ಲರೂ ನಾನು ದೊಡ್ಡವರು, ನಾವು ದೊಡ್ಡವರು. ಒಬ್ಬರ ಮಾತನ್ನ ಕೇಳುವವರಿಲ್ಲ. ಯಾರು ಯಾರ ಮಾತನ್ನು ಕೇಳುವುದಿಲ್ಲ. ಎಲ್ಲರಿಗೂ ತನ್ನ ಮನಸ್ಸಿಗೆ ಬಂದಂತೆ, ತಲೆಗೆ ಬಂದಂತೆ ನಡೆಯು. ಹಾಗಾದರೆ ಹೀಗಾಗಬಾರದು ಅಂತಂದ್ರೆ ಈ ಮಾತು ಎಲ್ಲ ಕಡೆಗೂ ಅನ್ವಯಿಸಬೇಕಾದದ್ದು, ಎಲ್ಲ ಕಡೆಗೂ ಅನ್ವಯಿಸಬೇಕಾದ. ಆದ್ದರಿಂದ ಇದರ ಬಗ್ಗೆ ಬೇಕಾದಷ್ಟು ಚರ್ಚೆ ಆಗಬೇಕಾಗಿದ್ರೂ ಕೂಡ ತತ್ವ ಕೊನೆ ನಿರ್ಣಯ ಇಷ್ಟು: ಪಿತಾ ರಕ್ಷತೆ ಕೌಮಾರೆ ಭರ್ತಾ ರಕ್ಷತೆ ಯೌವನೆ ಸ್ಥಾವಿರೆ ಪುತ್ರಸ್ತು ಸ್ಥಾವಿರೇ ಭಾವೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಸ್ವಾತಂತ್ರ್ಯವಿಲ್ಲ ಅಂತನ್ನುವುದಕ್ಕೆ ದೊಡ್ಡ ಚರ್ಚೆ. ಇದೆಲ್ಲ ಬೇಕಾದಷ್ಟು ಇದರ ಬಗ್ಗೆ ಚರ್ಚೆಯನ್ನ ಮಾಡುವವರಿದ್ದಾರೆ. ಆದರೆ ಚರ್ಚೆಯ ಮಥಿತಾರ್ಥ, ಇದರ ಅರ್ಥವನ್ನು ನಾವು ಚೆನ್ನಾಗಿ ತಿಳಿಬೇಕು. ಸ್ತ್ರೀಯಿಗೆ ಎಷ್ಟು ಗೌರವ ಇದೆ, ಎಷ್ಟು ಮರ್ಯಾದೆ ಇದೆ, ಎಷ್ಟೇ ಅವಳಿಗೆ ಮಾನ್ಯತೆ ಇದೆ, ಆ ಮಾನ್ಯತೆಗೆ ಏನು ಕಮ್ಮಿ ಆಗಿಲ್ಲ. ದ್ರೌಪದಿಗೆ ಗೌರವ ಕಮ್ಮಿ ಇತ್ತಾ? ದ್ರೌಪದಿಗೆ ಗೌರವ ಕಮ್ಮಿ ಇತ್ತಾ? ಇಲ್ಲ. ಗಂಡನ ಅಧೀನಳಾಗಿದ್ದ ದ್ರೌಪದಿಗೆ ಪೂರ್ಣವಾದ ರಾಜ್ಯವನ್ನು ನಡೆಸುವ ಅಧಿಕಾರವಿತ್ತು. ಆದರೆ ಆ ಹೆಣ್ಣು ಅಂತನ್ನುವಂತಹ ಕಾರಣಕ್ಕಾಗಿ ಒಂದು ವ್ಯವಸ್ಥೆಯನ್ನು ಎಲ್ಲಾದರೂ ಒಂದು ಕಡೆಗೆ ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಪ್ರಾಶಸ್ತ್ಯ ಬೇಕು, ಅಧಿಕಾರ ಬೇಕು. ಒಬ್ಬರು ದೊಡ್ಡವರಾಗಬೇಕು, ಎಲ್ಲರೂ ದೊಡ್ಡವರಾಗುವುದು ಸಾಧ್ಯವಿಲ್ಲ. ನೂರಾರು ಕುಟುಂಬಗಳನ್ನು ನಾವು ನೋಡ್ತೇವೆ, ನೂರಾರು ಕುಟುಂಬಗಳನ್ನು ನೋಡ್ತೇವೆ. 4-6 ಕುಟುಂಬಗಳು ಅತೀ ಹತ್ತಿರದಿಂದ ನಮಗೆ ಪರಿಚಯವಿದೆ. ಗಂಡನಿಗೆ 50-60 ಸಾವಿರ ಸಂಬಳ 6-8 ವರ್ಷಗಳ ಹಿಂದೆ. ಹೆಂಡತಿಗೆ 30-40 ಸಾವಿರ ಸಂಬಳ ಇತ್ತು. ಶಿ ವಾಸ್ ಸ್ಮಾರ್ಟರ್. ಹಾಗಾಗಿ ಅವಳಿಗೆ ಯಾವುದೋ ಒಂದು ಬೇರೆ ಕಂಪನಿಯಿಂದ ಆಫರ್ ಬಂತು, ನೀನು ನಮ್ಮಲ್ಲಿ ಬಂದು ಜಾಯಿನ್ ಆಗು. ಅಲ್ಲಿ ಹೋಗಿ ಮಾತಾಡಿದಾಗ ಅವನು ಎಲ್ಲ ಉಳಿದ ಕಂಡೀಷನ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ಅವಳ ಹತ್ರ ಇಟ್ಟು ಸ್ಯಾಲ್ರಿಗಾಗಿ ಬ್ಲಾಂಕ್ ಬಿಟ್ಟಿದ್ದ. ಅವಳು ನೀನು ಹೇಳು, ಅಷ್ಟು ನಾನು ಕೊಡ್ತೇನೆ. ಅವಳು 35-40 ಸಾವಿರ ರೂಪಾಯಿ 10-15 ವರ್ಷಗಳ ಹಿಂದಿನ ಸಂಬಳದ ಮಾತು ಹೇಳ್ತಾರೆ. ಆಗ ಅವಳು ಬರೆದದ್ದು 1,20,000 ಬಳದು. ಅವನು ಓಕೆ ಅಂತ ಮಾಡಿ ಅದನ್ನ ಕೆಳಗೆ ಕಳಿಸಿದ. ಅವಳಿಗೆ ಜಾಬ್ ಆಯ್ತು. ಅದಾದ ತಕ್ಷಣ ಎಂದು ಅವಳ ಮನೆಗೆ ಬಂದ್ಲೋ ತಿರುಗಿ ಅವತ್ತಿನಿಂದ ಗಂಡನಿಗೆ ಅವಳಿಗೆ ಜಗಳ, ಅಸಮಾಧಾನ ಬೆಳೀತು ತೀರ ಬೆಳೆದು ಬಹಳ ವಿಪರೀತ ವಿಕೋಪಕ್ಕೆ ಹೋಯ್ತು. ಏನೇನೋ ಅನರ್ಥವಾಯ್ತು. ಆಮೇಲೆ ಮತ್ತೆ ಅದೆಲ್ಲ ಗೊತ್ತು ನಿಮಗೆ ಏನು ಅನರ್ಥವಾಯ್ತು ಅಂತ. ಇವಳಿಗೆ ಮತ್ತೆ ಹಳೆ ಕಂಪನಿಯಿಂದ ಮತ್ತೆ ಕೆಲಸ ಬಂತು. ಗೊಂದಲ ಆಗಿ ಎಷ್ಟರ ಮಟ್ಟಿಗೆ ಅಂದ್ರೆ ಅವಳಿಗೆ ಹುಚ್ಚು ಹಿಡಿಯೋ ಪ್ರಸಂಗ ಬಂತು, ಸಿಜೋಫ್ರೇನಿಕ್ ಆಗುವ ಪ್ರಸಂಗ ಬಂತು ಅವಳಿಗೆ. ಆಮೇಲೆ ಅದಾಗಲಿಲ್ಲ, ಆಪತ್ತು ಪರಿಹಾರವಾಯಿತು. ಇದು ಅತಿ ಹತ್ತಿರದ ವ್ಯಕ್ತಿಯ ಒಂದು ಕುಟುಂಬದಲ್ಲಿ ನಡೆದಂತಹ ಘಟನೆಗಳು. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವಾತಂತ್ರ್ಯ ಎನ್ನುವುದೇನಿದೆ ಇದು ಬಹಳ ಮಹತ್ವದ್ದು. ಗೌರವ ಬೇರೆ, ಮರ್ಯಾದೆ ಬೇರೆ, ಅವಳ ಇಚ್ಛೆ ಪೂರ್ಣವಾಗುವುದು ಬೇರೆ. ಆದರೆ ಸ್ವಾತಂತ್ರ್ಯ ಬೇರೆ. ಒಬ್ಬನ ಮಾತನ್ನ ನಾವು ನಡೆಸಬೇಕು. ಇದು ಯಾವಾಗಲೂ
ಎಲ್ಲಿ ಹೋದರೂ ಸತ್ಯ. ಇದನ್ನು ನಾವು ಎಂದು ಅರ್ಥ ಮಾಡಿಕೊಳ್ತೇವೆ, ಆಗ ನಾವು ಒಟ್ಟಾರೆ ಸುಖವಾಗಿರ್ತೇವೆ. ಅದು ಕುಟುಂಬದಲ್ಲೇ ಇರಬಹುದು, ಸಂಸ್ಥೆಯಲ್ಲಿರಬಹುದು, ಶಾಲೆಯಲ್ಲಿರಬಹುದು, ಸಮಾಜದಲ್ಲಿರಬಹುದು, ರಾಷ್ಟ್ರ ರಾಜ್ಯಗಳಲ್ಲಿರಬಹುದು, ಎಲ್ಲಿ ಕಡೆಯೂ ಇದು ನಮಗೆ ಸಂಭವಿಸ್ತದೆ. ಭೀರು ಭರ್ತೃ ಭಯಾತ್ಪತ್ಯ ನ ಕ್ರುದ್ಧಂತಿ ಕದಾಚನ. ಗಂಡನ ಹೆದರಿಕೆಯಿಂದ ಹೆಣ್ಣು ಮಕ್ಕಳು ಸಿಟ್ಟಿಗೂ ಬರುವುದಿಲ್ಲ, ಸಿಟ್ಟಿಗೆ ಬರಬಾರದು. ಆದ್ದರಿಂದ ಬಹುಭಿಶ್ಚ ಪರಿಕ್ಲೇಶೈ ಅವಜ್ಞಾತಶ್ಚ ಶತ್ರುಭಿ. ಬೇಕಾದಷ್ಟು ಕ್ಲೇಶಗಳಾಗಿ ಬೇಕಾದಷ್ಟು ಪೀಡೆಯಾದರೂ ಕೂಡ ಅವರು ದುಃಖ ಪಡುವುದಿಲ್ಲ, ಸಹನೆ ಮಾಡ್ತಾರೆ. ಅನನ್ಯ ಭಾವ ಶುದ್ಧಶ್ಚ ಪುಣ್ಯಲೋಕಂ ಜಯಂತ್ಯುತ ತಂ ಸ್ಮರಸ್ವ ಕ್ಷಮಾಶೀಲೆ ಕ್ಷಮಾ ಧರ್ಮೋ ಹ್ಯನುತ್ತಮ. ಇನ್ನೊಂದು ಮಾತು ನಿನಗೆ ಕೇಳ್ತೇನೆ. ನೀನು ಈ ವಿರಾಟರಾಜನ ಪಟ್ಟಣಕ್ಕೆ ಬರೋದಕ್ಕಿಂತಲೂ ಮೊದಲಿಗೆ ಏನಾದರೂ ಕರಾರು ಮಾಡಿಕೊಂಡಿದ್ದೀಯಾ? ಏನಾದರೂ ಕರಾರು ಆಗಿತ್ತಾ? ಯಾವುದಾದ್ರೂ ನಿಯಮವನ್ನು ಪರಿಪಾಲಿಸಬೇಕಾಗಿದೆಯೋ? ನಿನಗೆ ಅದರ ಅಗತ್ಯವಿದೆಯೋ? ವಿಚಾರ ಮಾಡು. ಹಾಗೇನಾದರೂ ಸಮಾಧಾನದಿಂದ ಇರುವಂತಹ ಅನಿವಾರ್ಯತೆ ಇದೆಯೋ? ನೆನಪು ಮಾಡಿಕೊಡ್ತಾನೆ ಧರ್ಮರಾಜ. ತಾನು ನಾನಾ ಮುಖಗಳಿಂದ ಅವಳಿಗೆ ನೆನಪು ಮಾಡಿಕೊಡ್ತಾನೆ. ನೆನಪು ಮಾಡಿಕೊಟ್ಟು ಕ್ಷಮಾ ಧರ್ಮೋ ಹ್ಯನುತ್ತಮ. ಕ್ಷಮಾ ಅಂತನ್ನುವುದು ಉತ್ತಮವಾದ ಧರ್ಮ. ಕ್ಷಮಾ ಇದು ಧರ್ಮ, ಕ್ಷಮಾ ಸತ್ಯ, ಕ್ಷಮಾ ದಾನ, ಕ್ಷಮಾ ತಪಸ್ಸು. ಕ್ಷಮಾ ಉಳ್ಳವರಿಗೆ ಈ ಲೋಕವಿದೆ. ಯಾರಿಗೆ ಕ್ಷಮೆ ಇಲ್ಲ ಅವರಿಗೆ ಈ ಲೋಕವಿಲ್ಲ, ಪರಲೋಕವಿಲ್ಲ. ಅವರು ಕಷ್ಟಪಡುವುದೊಂದೇ ಅವರಿಗೆ ಪಾಲಿಗೆ. ಯಾಕೆಂದ್ರೆ ಅವರಿಗೆ ಕ್ಷಮೆ ಇಲ್ಲ. ಕ್ಷಮೆ ಇಲ್ಲ. ಕ್ಷಮೆ ಅಂತನ್ನುವುದರ ಇದು ಒಂದರ್ಥದಲ್ಲಿ ಸತ್ಯವಾದ ಮಾತು, ಸತ್ಯವಾದ ಮಾತು, ಇದರಲ್ಲೇನ ವಿವಾದವಿಲ್ಲ. ಕ್ಷಮೆ ಅಂತನ್ನುವುದು ಎಕ್ಸ್ಟ್ರೀಮಿಗೆ ಹೋದಾಗ ಒಂದಾಗತ್ತೆ, ಅವರ ವಿರುದ್ಧವಾದದ್ದು ಅಸಹನೆ ಎನ್ನುವುದು ಎಕ್ಸ್ಟ್ರೀಮಿಗೆ ಹೋದಾಗ ಏನಾಗತ್ತೆ ನೋಡಿ, ಏನಾಗತ್ತೆ? ಯಾವುದಕ್ಕೂ ಕ್ಷಮೆ ಇಲ್ಲ, ಯಾವುದಕ್ಕೂ ಸಹನೆ ಇಲ್ಲ. ಯಾವುದಕ್ಕೂ ಸಹನೆ ಇಲ್ಲದೆ ಇದ್ದಂತೆ ಇರುವ ಒಂದು ಪರಿಸ್ಥಿತಿ, ಇದು ಕ್ಷಮೆಗೆ ವಿರುದ್ಧವಾದ. ಆ ತರಹದಿಂದ ಇದ್ರೆ ಮನುಷ್ಯ ಬದುಕುವುದು ಹೇಗೆ? ಸಮಾಜ ಹೇಗಿರ್ತದೆ? ಇರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ವಿರೋಧ, ಅದಕ್ಕೆ ಹಗೆತನ, ದ್ವೇಷ, ಹೊಡೆದಾಟ, ಜಗಳ ಶುರುವಾಯಿತು. ಆದ್ದರಿಂದ ಎಂದೆಂದಿಗೆ ಆಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಕ್ಷಮಾ ಧರ್ಮ ಕ್ಷಮಾ ಸತ್ಯಂ ಕ್ಷಮಾ ದಾನಂ ಕ್ಷಮಾ ತಪಃ ಕ್ಷಮಾವತಾಂ ಅಯಂ ಲೋಕಃ ಪರಲೋಕ ಕ್ಷಮಾವತಾಂ ದ್ವಂಶಿನೋ ದ್ವಾದಶಂಗಸ್ಯ. ಒಂದು ಚಕ್ರವಿದೆ. ಆ ಚಕ್ರದೊಳಗೆ 2 ಭಾಗಗಳು, 4 ತುಂಡುಗಳು, 6 ಅಂಶಗಳು, 12 ಹಲ್ಲುಗಳು. ಆ 12 ಹಲ್ಲುಗಳ ಏನು ಚಕ್ರವಿದೆ, ಆ 12 ಹಲ್ಲುಗಳಲ್ಲಿಯ ಚಕ್ರದೊಳಗೆ 11 ಹಲ್ಲು ಹೋದ ಮೇಲೆ 1 ಹಲ್ಲಿಗೆ ಯಾಕೆ ಅಳಬೇಕು? ಅಂದ್ರೆ 11 ತಿಂಗಳು ಕಳೆದಿದೆ, ಈಗ 1 ತಿಂಗಳು ಉಳಿದಿದೆ, ಅಷ್ಟಕ್ಕಾಗಿ ನೀನು ಸಹನೆ ಮಾಡ್ಲಿಕ್ಕಾಗೋದಿಲ್ವೇ ನಿನಗೆ ಅಂತ ಧರ್ಮರಾಜ ಮತ್ತೆ ದ್ರೌಪದಿಗೆ ಹೇಳ್ತಾನೆ. ಗಚ್ಚ ಸೈರಂಧ್ರಿ ಗಂಧರ್ವಾಹ ಕರಿಷ್ಯಂತಿ ತವ ಪ್ರಿಯಂ. ನಿನಗೆ ಬೇಕಾದದ್ದನ್ನ ಗಂಧರ್ವರು ಬಂದು, ನಿನ್ನ ಪತಿಯರು ಬಂದು ಮಾಡ್ತಾರೆ, ದುಃಖ ಪಡಬೇಡ, ಎಲ್ಲ ಕೆಲಸ ಆಗತ್ತೆ, ಹೋಗು. ಇಷ್ಟು ಹೇಳಿದ ಮೇಲೆ ಅವಳು ಆಯ್ತು, ಗಂಡ ಹೇಳಿದ್ದಾನೆ, ಆದ್ದರಿಂದ ಅವಳಿಗೆ ಗೊತ್ತು ಈ ಗಂಡನ ಮೇಲೆ ಭರವಸೆ ಇಟ್ಟು ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಅವಳಿಗೆ ಪೂರ್ಣ ಖಚಿತ, ಬಹಳ ಖಚಿತ. ಅವಳು ಬಹಳ ಮಾತಾಡ್ತಾಳೆ. ಮುಂದೆ ಇವತ್ತಿನ ಟಿವಿ ಸೀರಿಯಲ್ಲಿನ ಯಾವುದೋ ಒಂದು ಹೆಣ್ಣು ಮಾತಾಡಿದಂತೆ ದ್ರೌಪದಿ ಮಾತಾಡ್ತಾಳೆ. ಬಹಳ ವಿಚಿತ್ರವಾದ ಭಯಾನಕವಾದ ಮಾತುಗಳನ್ನು ಆಡ್ತಾಳೆ ದ್ರೌಪದಿ ಇದೆ. ಕೊನೆಗೆ ಹೇಳ್ತಾಳೆ, ಅದಕ್ಕೆ ಯಾಕೆ ನಾನು ಹೀಗೆ ಎಂದೆ? ಆಗ ಹೇಳ್ತಾಳೆ, ಕೇಶಾನ್ ವಿಮುಕ್ತಾನ್ ಸಂಯಮ್ಯ ರುಧಿರೇಣ ಸಮುಕ್ಷಿತಾನ್. ರಕ್ತರಂಜಿತವಾಗಿದೆ ಕೇಶಗಳೆಲ್ಲ, ಅವುಗಳನ್ನ ತಾನು ಮನಸ್ಸಿಲ್ಲದೆ ಮನಸ್ಸಿನಿಂದ ಗಂಟು ಹಾಕಿಕೊಳ್ತಾಳೆ. ಅವುಗಳನ್ನು ಬಿಚ್ಚಿ ಹೋಗಿದೆ, ಅವುಗಳನ್ನ ಗಂಟು ಹಾಕಿಕೊಂಡು ಕಟ್ಟಿಕೊಳ್ತಾಳೆ. ಪಾಂಸು ಕುಂಠಿತ ಸರ್ವಾಂಗಿ, ಮೈಯೆಲ್ಲ ಧೂಳಿ ಬೆಳೆದಿದೆ. ನಖ ಶಿಖಾಂತ ಧೂಳಿ ಕೆಳಗೆ ಉರುಳಾಡಿಸಿ ಅವನು ತುಳಿದಿದ್ದಾನೆ, ಹಾಗಾಗಿ ಅವಳಿಗೆ ಧೂಳಿ ಬೆಳೆದಿದೆ. ಗಜರಾಜ ವಧೂರಿವ ಪ್ರತಸ್ಥೆ ನಾಸೋರು. ಸುದೇಶ್ನೆ ಹತ್ರ ಬರ್ತಾರೆ. ವಿರಾಟಸ್ಯ ಮಹಿಷಿ ಶಾಠ್ಯಮಸ್ತಿತ. ಶಾಠ್ಯದಿಂದ ಕೇಳ್ತಾ ಇದ್ದಾಳೆ, ಏನಮ್ಮ ಅಳ್ತಾ ಇದ್ದಿ? ಯಾಕೆ ಅಳ್ತಾ ಇದ್ದಿ ನೀನು? ನಾಟಕ ನೋಡಿ, ಸ್ವಂತ ತಾನು ಕಳಿಸಿದ್ದಾಳೆ. ಕೀಚಕನ ಹತ್ರ ಹೋಗು ಅಂತ ಹೇಳಿ ಕಳಿಸಿದ್ದಾಳೆ. ಕಳಿಸಿ ಕೇಳ್ತಾಳೆ, ಯಾಕಮ್ಮ ನಿನಗೆ ಕಣ್ಣೀರು? ಯಾಕೆ ನೀನು ದುಃಖ ಪಡ್ತಿದ್ದಿ? ಏನಾಗಿದೆ ನನಗೆ ಅಂತ ಹೇಳಿ ಕೇಳ್ತಾಳೆ. ರುದಂತ್ಯ ಅವಮೃಷ್ಟಾಸ್ವಂ
ಪೂರ್ಣೇಂದು ಸಮವರ್ಚಸಂ ಬಿಂಬೋಷ್ಠಂ ವಿಷ್ಣುತಾರಾಭ್ಯಾಂ ಅತ್ಯಂತ ರುಚಿರಪ್ರಭಂ ನಯನಾಂಭ್ಯಾಂ ಅಜಿಮ್ಮಾಭ್ಯಾಂ. ನಿನ್ನ ಕಣ್ಣುಗಳಿಂದ ನೇತ್ರಗಳಿಂದ ಮುಖಂಚತೆ ಮುಂಚತೆ ಜಲಂ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ನೀರು ಹರಿದು ಸೋರ್ತಾ ಇದೆ. ಏನದು, ಏನಾಗಿದೆ ನಿನಗೆ? ಆಗ ತಾಂ ನಿಶ್ವಸ್ಯ ಅಬ್ರವೀತ್ ಕೃಷ್ಣ ಜಾನಂತಿ ನಾಮ ಪೃಚ್ಛತಿ. ಅಲಮ ಸುದೇಶ್ನ, ನಿನಗೆ ಗೊತ್ತಿಲ್ಲ, ಗೊತ್ತಿದ್ರೂ ಕೇಳ್ತಾ ಇದೀಯ. ಕೀಚಕನ ಮನೆಗೆ ಕೊಟ್ಟು ಕಳಿಸಿದವಳು ನೀನೇ ಅಲ್ವೇ? ಆ ಕೀಚಕನ ಸ್ವಭಾವ ನಿನಗೆ ಗೊತ್ತಿಲ್ಲ. ಅವನು ನನಗೇನು ಅನ್ಯಾಯ ಮಾಡಿರಬಹುದು ಅಂತ ನಿನಗೆ ಊಹೆ ಇಲ್ಲ. ಯಾಕೆ ಹೇಳ್ತಾ ಇದ್ದಿ ಅಂತ ಕೇಳ್ತಾ ಇದ್ದೀಯಲ್ಲ ನನ್ನನ್ನು. ಸುದೇಶ್ನಿಗೆ ನಿಲ್ಲಿಸುವಂತೆ ಹೇಳ್ತಾಳೆ. ಭ್ರಾತುಸ್ತಾಂ ಮಾಮನುಪ್ರೇಷ್ಯ ಕಿಮೇವಂ ಹಿ ವಿಕಥಸೆ. ಏನೂ ಗೊತ್ತಿಲ್ಲದಿದ್ದಂತೆ ಮಾತಾಡ್ತಾ ಇದೆಯಲ್ಲ. ನಿನ್ನ ತಮ್ಮನ ಹತ್ರ ನನ್ನನ್ನೇ ಕೊಟ್ಟು ಕಳಿಸಿದಿ. ಕೀಚಕೋ ಮಾವಧಿ ತತ್ರ ಸುರಾಹಾರೀಂ ಇತೋಗತಾಂ. ಇಲ್ಲಿಂದ ನಾನು ಹೋದೆ, ಸೆರೆ ತರುವುದಕ್ಕಾಗಿ ಹೋದೆ ನಿನ್ನ ಆಜ್ಞೆಯನ್ನು ಕೇಳಿಕೊಂಡು. ಎಲ್ಲಿ ಭಾರತೀ ದೇವಿ, ಎಲ್ಲಿ ಸುದೇಶ್ನೆ, ಎಲ್ಲಿ ಕೀಚಕ, ಎಲ್ಲಿ ಸುರೆಯನ್ನು ತಂದು ಕೊಡೋದು? ಸೆರೆ ತಂದು ಕೊಡುವ ಪರಿಸ್ಥಿತಿ ಏನಿದು? ದೇವರು ಏನೆಲ್ಲ ನಾಟಕ ಮಾಡ್ತಾನೆ, ಏನೆಲ್ಲ ಆಟ ಮಾಡ್ತಾನೆ, ಯಾರೆಲ್ಲರನ್ನ ಪರೀಕ್ಷೆ ಮಾಡ್ತಾನೆ, ಏನವನ ಉದ್ದೇಶ ಏನು ಅರ್ಥವಾಗತ್ತಾ? ಭಾರೀ ವಿಚಿತ್ರವಾದದ್ದು, ಭಾರೀ ವಿಚಿತ್ರವಾದ, ಊಹಾತೀತವಾದದ್ದು. ಯಾವ ದ್ರೌಪದಿ ದೇವಿ ಸಕಲ ವೇದಾಭಿಮಾನಿನಿ ಅಂತಂತೇವೆ, ಯಾವ ದ್ರೌಪದಿ ದೇವಿ ಸಾಕ್ಷಾತ್ ರುದ್ರಾದಿಗಳಿಗೆ ಗುರು ಅಥವಾ ಗುರುಪತ್ನಿ ಅಂತ ಕರಿತೇವೆ, ಯಾವ ದ್ರೌಪದಿ ದೇವಿ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಸೊಸೆಯಾಗಿ ಮಹತ್ತತ್ವಕ್ಕೆ ಅಭಿಮಾನಿನಿಯಾಗಿ ಮೆರೆವ ಆ ಮಹಾದೇವತೆ, ಅವಳು ಸುರ ತರೋದ ಕೀಚಕನ ಕೈಯಿಂದ. ಎಂಥ ಅನ್ಯಾಯದ ಕೆಲಸ ಇದು. ಭ್ರಾತುಸ್ತಮ್ಮ ಮನುಪ್ರೇಷ್ಯ ಕಿಮೇವಂ ಹಿ ವಿಕಥಸೆ. ಆಗ ಕೀಚಕ ನನಗೆ ಹೊಡೆದ, ನನ್ನನ್ನು ಕೆಳಗೆ ಬೀಳಿಸಿದ, ಕಾಲಿನಿಂದ ಒದ್ದ, ತುಳಿದ ಅಂತ ಹೇಳಿಕೊಳ್ತಾಳೆ. ಆಗ ಸುದೇಶ್ನೆ ಅಂತಾಳೆ, ಸುದೇಶ್ನೆ ಅಂತಾಳೆ. ಆಸ್ ಇಫ್ ನಾನು ಎಲ್ಲ ಕೆಲಸ ಮಾಡಿಬಿಡ್ತೇನೆ ಅಂತನ್ನೋ ಅಂತೆ ಹೇಳ್ತಾಳೆ, ಸಮಾಧಾನಗೊಳಿಸ್ತಾ. ನೋಡಮ್ಮ, ಘಾತಯಾಮಿ ಸುದಂತೋಷ್ಠಿ. ನೋಡು ದ್ರೌಪದಿ, ಅರ್ಥಾತ್ ಸೈರಂಧ್ರಿ, ಏನು ದುಃಖ ಪಡಬೇಡ. ನಿನ್ನನ್ನ ಪಿಡೆ ಕೊಟ್ಟಲ್ಲ ಆ ಕೀಚಕ, ಅವನನ್ನು ಚೆನ್ನಾಗಿ ಹೊಡಿಸ್ತೇನೆ, ವಿಚಾರ ಮಾಡಬೇಡ. ಹೊಡಿಸೋದಲ್ಲ, ಕಣ್ಣೆತ್ತಿ ನೋಡೋದಕ್ಕೆ ಇವರಿಗೆ ಶಕ್ತಿ ಇಲ್ಲ. ಇವಳಿಗಲ್ಲ, ಇವನ ಗಂಡನಿಗೆ ಶಕ್ತಿ ಇಲ್ಲ, ವಿರಾಟರಾಜನಿಗೆ. ಇಡೀ ಊರಿನ ಜನರಿಗೆ ಶಕ್ತಿ ಇಲ್ಲ. ಜನ ಬಿಟ್ಬಿಡಿ, ದುರ್ಯೋಧನ ಹೆದರಿಕೊಂಡು ಪುಕ್ಕರಂತೆ ಕೂತಿದ್ದಾನೆ. ಭೀಷ್ಮ ಇವರ ಎದುರಿಗೆ ಬಂದಿಲ್ಲ. ಆ ಕೀಚಕನ ಎದುರಾಗಿ ಮಾತಾಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಂಥ ಉನ್ಮತ್ತ ಕೀಚಕ ಅವನ ಕೈಗೆ ಕೊಟ್ಟು ಕಳಿಸಿ ಈಗ ಹೇಳ್ತಾಳೆ, ಅವನು ನಿನಗೆ ಪೀಡೆ ಕೊಟ್ಟನ, ಘಾತಯಾಮಿ ಸುದಂತೋಷ್ಟಿ ಕೀಚಕಂ ಯದಿ ಮನ್ಯಸೆ. ನೀನು ಹೇಳು, ಅವನನ್ನು ಹೊಡಿಸ್ತೇನೆ. ಭ್ರಾತಾ ಯದ್ದೇಶ ಮೇ ವ್ಯಕ್ತಂ ಯೋತೀತೋ ಧರ್ಮಚಾರಣಿ. ಧರ್ಮದಿಂದ ಇರುವ ನಿನ್ನನ್ನ ಈ ರೀತಿಯಾಗಿ ಅತಿಕ್ರಮ ಮಾಡಿದ ಆ ಮುಠಾಳ ಮೂರ್ಖನಿಗೆ ಹೊಡಿಸ್ತೇನೆ. ದ್ರೌಪದಿ ಅಂತಾಳೆ, ಬಹಳ ಸಂತೋಷ. ನೀವು ಹೊಡಿಸೋದಕ್ಕಿಂತಲೂ ಮುಂಚೆ ನಮ್ಮ ಪತಿಯರು ಬಂದು ಅವನನ್ನು ಸವರಿ ಹಾಕ್ತಾರೆ. ಅದ್ಯೈವ ತಮ್ಮಿಹ ಹನಿಷ್ಯಂತಿ ಯೇಷಾಂ ಆಗಸ್ಕರೋಹಿ ಸಹ. ಯಾವ ದೇವತೆಗಳ, ಯಾವ ಗಂಧರ್ವರ ಮಡದಿಯನ್ನ ನನ್ನನ್ನ ಕೈಮುಟ್ಟಿ ಕೂದಲು ಎಳೆದು ಕಾಲಿನಿಂದ ತುಳಿದು ಅವಮಾನ ಮಾಡಿದ್ದಾನೆ, ನನ್ನನ್ನು ಕಾಮಿಸಿದ್ದಾನೆ, ಆ ಗಂಧರ್ವರೇ ಬಂದು ಅವನನ್ನ ಕೊಲ್ತಾರೆ. ಇದರಲ್ಲಿ ವಿವಾದವಿಲ್ಲ. ಅದ್ಯೈವತಂ ಹನಿಷ್ಯಂತಿ ಯೇಷಾಂ ಆಗಸ್ಕರೋಹಿ ಸಹ. ಮನ್ನೇ ಅಹಂ ಅದ್ಯವಾ ಶೋವ ಪರಲೋಕಂ ಗಮಿಷ್ಯತಿ. ಇವತ್ತು ರಾತ್ರಿಯೋ, ಬಹಳ ಅಂದ್ರೆ ನಾಳೆ ಬೆಳಿಗ್ಗೆಯೋ ಅವ ಸಾಯ್ಲೇಬೇಕು, ಸತ್ತೋಗ್ತಾನೆ. ಇದರಲ್ಲಿ ವಿವಾದ ಬೇಡ. ನೋಡು, ಅವನ ಬದುಕಿದ್ದಾಗ ಅವನ ಹೆಸರಲ್ಲಿ ಶ್ರಾದ್ದ ಮಾಡಿಬಿಡು. ಜೀವಶ್ರಾದ್ದಂ ದದಸ್ವ. ಅವನಿಗೆ ಬದುಕಿದ್ದಾಗಲೇ ಶ್ರಾದ್ದ ಮಾಡ್ಲಿಕ್ಕೆ ಬರುತ್ತೆ, ಶ್ರಾದ್ದ ಮಾಡಿಬಿಡು. ಯಾಕೆಂದ್ರೆ ಆಮೇಲೆ ಅವನಿಗೆ ಶ್ರಾದ್ದ ಹುಟ್ಟೋದೇ ಇಲ್ಲ. ಯಾಕೆಂದ್ರೆ ಅವನು ಯಾರು ಶ್ರಾದ್ದ ಮಾಡಬೇಕೋ ಅವರು ಎಲ್ಲರೂ ಸತ್ತೋಗ್ತಾರೆ. ಹಾಗಾಗಿ ಅವರಿಗೆ ಶ್ರಾದ್ದ ಹುಟ್ಟುವುದಿಲ್ಲ. ಅದಕ್ಕಾಗಿ ಬದುಕಿದ್ದಾಗಲೇ ಶ್ರಾದ್ದ ಮಾಡಿಬಿಡು. ಏಕೋ ದುರ್ದರ್ಶನತ್ಯರ್ಥಂ ಬಲೇ ಚ ಅಪ್ರತಿಮೋ ಭುವಿ. ಭೂಮಿಯಲ್ಲೇನೆ ಅಪ್ರತಿಮವಾದ ಬಲಿಷ್ಠನಾದವನವನು. ಆದ್ದರಿಂದಲೇ ಉನ್ಮತ್ತನಾಗಿದ್ದಾನೆ. ನಿರ್ಮನುಷ್ಯಮೆಂ ಲೋಕಂ ಕುರ್ಯಾತ್ ಕ್ರುದ್ಧೋ ನಿಶಾಮಿಮಾಂ. ನನ್ನ ಗಂಡ ಒಬ್ಬ ಇದ್ದಾನೆ 5 ಜನರಲ್ಲಿ,
ಆ ಒಬ್ಬ ಮಹಾಬಲಿಷ್ಠ, ಅತಿ ಬಲಿಷ್ಠ. ಅವನು ಭೂಮಿಯಲ್ಲಿರುವ ಎಲ್ಲ ಮಾನವರನ್ನ ಒಂದೇ ಕೈಯಿಂದ ಸವರಿ ಹಾಕ್ತ, ಅಷ್ಟು ಸಮರ್ಥ, ಅಂತ ಪ್ರಬಲ. ಆದ್ದರಿಂದ ಆ ಬಲಿಷ್ಠನಾಗಿರುವಂತಹ ವ್ಯಕ್ತಿಯ ಸಾಮರ್ಥ್ಯದಿಂದ ನಾನು ಹೇಳ್ತಾ ಇದ್ದೆ, ನೂನಂ ನ್ಯಾಸ್ಯತಿ ಯಾವದ್ವೈ ಮಮೈತತ್ ಪಾದಘಾತನಂ. ನನಗೆ ಒಬ್ಬ ಕೀಚಕ ಎನ್ನುವವನು ಕಾಲಿನಿಂದ ಒದ್ದಿದ್ದಾನೆ ಅಂತ ಅವನಿಗೆ ಕಿವಿಗೆ ಸುದ್ದಿ ಹೋಗಬೇಕಷ್ಟೇ, ಅಷ್ಟಾದರೆ ಸಾಕು, ಅವನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಏಕಸ್ತು ಕುರಿತೆ ಪಾಪಂ ಕಾಲಪಾಶ ಪಶಂಗತಃ ನೀಚೇನ ಆತ್ಮಾಪರಾಧೇನ ಕುಲಂ ತೇನ ವಿನಶ್ಯತಿ. ಒಬ್ಬ ಮುಠಾಳ ಪಾಪಿಷ್ಠ ಒಂದು ಪಾಪ ಮಾಡಿದ್ದಕ್ಕಾಗಿ ಅವನ ಇಡೀ ಕುಲ ನಾಶವಾಗತ್ತೆ. ಆ ಕಾಲ ಬಂದಿದೆ ಸುದೇಶ್ನ, ಇದನ್ನು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಆಗತ್ತೆ. ಆ ಸಂಪೂರ್ಣವಾದ ಕೀಚಕರ ವಂಶವೇ ನಿರ್ವಂಶವಾಗಿ ಹೋಗುತ್ತೆ. ಕೀಚಕಸ್ಯ ವದಾರ್ಥಾಯ ವ್ರತದೀಕ್ಷಾಂ ಉಪಾಗಮತ. ದ್ರೌಪದಿ ದೇವಿ ಬದ್ಧಳಾಗ್ತಾಳೆ, ವ್ರತ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾಳೆ. ಕೀಚಕನನ್ನು ಕೊಲ್ಲಿಸಿಯೇ ಮುಂದಿನ ಕೆಲಸ. ಕೀಚಕ ಸಾಯ ಹೊರತು ನಾನು ಏನೂ ಮಾಡುವುದಿಲ್ಲ. ನಚ ಸ್ನಾತಿ, ಸ್ನಾನ ಮಾಡುವುದಿಲ್ಲ. ನಚ ಅಶ್ನಾತಿ, ಊಟವಿಲ್ಲ. ನಪಾಂಸೋನ್ ಪರಿಮಾರ್ಜತಿ, ಮೈಗೆ ಹತ್ತಿದ ಧೂಳಿಯನ್ನ ಝಾಡಿಸಿ ತೆಗಿತಾ ಇಲ್ಲ. ಧೂಳಿ ಹತ್ತಿದ್ದ ಹಾಗೇ ಇದೆ. ಆ ರೀತಿಯಾಗಿ ಬಂದು ಹೇಳ್ತಾಳೆ, ಪ್ರರುದಿತಾಂ ಸ್ತ್ರೀಯ ಕೀಚಕಸ್ಯ ವಧಂ ಸರ್ವ ಮನೋಭಿಶ್ಚ ಶಶಂಸಿರಿ. ಅವಳನ್ನು ನೋಡಿ ಎಲ್ಲ ಸ್ತ್ರೀಯರಿಗೆ ದುಃಖವಾಯಿತು. ಕೀಚಕ ಈ ತರಹ ಮಾಡಿದನಲ್ಲ, ಆದ್ದರಿಂದ ಅವನಿಗೆ ವಧವಾಗೋದೇ ಉತ್ತಮ ಅಂತ ಎಲ್ಲರೂ ಮನಸ್ಸಿನಿಂದ ಅಪೇಕ್ಷೆ ಪಟ್ಟಿದ್ದಾರೆ. ಸಾ ಭರ್ತೃಣಾಂ ಭಗಿನಿಂ ಶುಭಾಂ ನಾಶಪತ್ ಸಿಂಧುರಾಜಂಸ ಬಲಾತ್ಕಾರೇಣ ಮಹಿತ. ಜನಮೇಜಯ ಪ್ರಶ್ನೆ ಕೇಳ್ತಾನೆ, ಏನು ಸ್ವಾಮಿ ವೈಶಂಪಾಯನರೇ, ದ್ರೌಪದಿಗಿಷ್ಟು ಆಪತ್ತು ಆಪತ್ತು, ಒಂದಾದ ಮೇಲೆ ಒಂದು ಆಪತ್ತು ಬರ್ತಾ ಇದೆ. ಇಷ್ಟು ಬಂದರೂ ಕೂಡ ಶಾಪ ಯಾಕೆ ಕೊಡ್ಲಿಲ್ಲ? ಅಲ್ಲಿ ಆ ಜಟಾಸುರ ಅವಳನ್ನು ಅಪಹಾರ ಮಾಡಿದ, ಶಾಪ ಕೊಡ್ಲಿಲ್ಲ. ಜಯದ್ರಥ ಅಪಹಾರ ಮಾಡಿದ, ಶಾಪ ಕೊಡ್ಲಿಲ್ಲ. ದುಶ್ಯಾಸನ ಎಂಥ ಪಾಪ ಮಾಡಿದ, ದುರ್ಯೋಧನ ಎಂಥ ಪಾಪ ಮಾಡಿದ, ಊಹಾತೀತ, ಶಾಪ ಕೊಡ್ಲಿಲ್ಲ. ಇಲ್ಲಿ ಕೀಚಕ ಕೂದಲಿಳಿದು ಎಳಿತಾನೆ, ಕೆಳಗೆ ಬೀಳಿಸ್ತಾನೆ, ಕಾಲಿನಿಂದ ತುಳಿತಾನೆ, ಸಭೆ ಮಧ್ಯದಲ್ಲಿ ಅವಮಾನ ಮಾಡ್ತಾನೆ, ಏನೇ ಶಾಪ ಕೊಡ್ಲಿಲ್ಲ. ಏನೋ ಆಗಿಲ್ವೇನೋ ಅಂತನೋ ಹಾಗಿರ್ತಾಳಲ್ಲ, ಯಾಕೆ? ಸ್ವಲ್ಪ ಏನಾದರೂ ಸಿಟ್ಟಿಗೆ ಬಂದು ಶಾಪ ಕೊಟ್ಬಿಟ್ಟಿದ್ರೆ ಮುಗಿದು ಹೋಗುತ್ತೆ. ತಪಸ್ಸಿಲ್ಲೇನವಳಿಗೆ? ಅವಳು ಶುದ್ಧ ಪ್ರತಿವ್ರತೆ ಅಲ್ವೇನವಳು? ಯಾಕೆ ಕೊಡ್ಲಿಲ್ಲ ಶಾಪ? ಒಂದು ತಪಸ್ಸೇ ಇರಬಾರ್ದು, ಇನ್ನೊಂದು ಏನೋ ವಿಶಿಷ್ಟವಾದ ಕಾರಣವಿರಬೇಕು, ಅದಕ್ಕಾಗಿ ಶಾಪ ಕೊಟ್ಟಿರಬಾರ್ದು. ಏನದು ಅಂತ ಕೇಳ್ತಾಳೆ. ಇದು ಯಾರು ಕೇಳ್ತಾನೆ? ಜನಮೇಜಯ. ಜನಮೇಜಯ ಕೇಳ್ತಾನೆ, ಮರಿಮಗ ಕೇಳ್ತಾ ಇದ್ದಾನೆ ದ್ರೌಪದಿಯ ಬಗ್ಗೆ. ಆಗ ಕೀಚಕನ ಕಥೆ ಹೇಳಿ ಅಂತ ಕೇಳಿದ್ದಾನೆ. ಆಗ ಕೀಚಕನ ಕಥೆಯನ್ನು ಮೊದಲು ಹೇಳಿಬಿಡ್ತಾರೆ. ಕೀಚಕ ಯಾರು ನೋಡು. ಸೂತ ಅಂತ ಅನ್ನೋದೊಂದು ಜಾತಿ. ಆ ಸೂತ ಅಂತ ಜಾತಿಯೊಳಗೆ ಏನಾಗಿದೆ ಅಂದ್ರೆ, ಬ್ರಾಹ್ಮಣ ಹೆಂಡತಿ, ಕ್ಷತ್ರಿಯ ಗಂಡ. ಇದು ಪ್ರತಿಲೋಮ ಜಾತಿ. ಉತ್ತಮ ಜಾತಿಯ ಗಂಡ ಇದ್ದು ನೀಚ ಜಾತಿಯ ಹೆಂಡತಿ ಇದ್ರೆ ಆಗ ಅನುಲೋಮ. ಉತ್ತಮ ಜಾತಿಯ ಹೆಂಡತಿ ಇದ್ದು ನೀಚ ಜಾತಿಯ ಗಂಡನಿದ್ರೆ ಪ್ರತಿಲೋಮ. ಈ ಪ್ರತಿಲೋಮ ಜಾತಿಯಲ್ಲಿ ಇವನು ಹುಟ್ಟಿದವ ಈ ಸೂತ. ಆದ್ದರಿಂದ ಬ್ರಾಹ್ಮಣ್ಯಾಂ ಕ್ಷತ್ರಿಯಾಜ್ಜಾತಃ, ಕ್ಷತ್ರಿಯ ಗಂಡನಿಂದ ತಂದೆಯಿಂದ ಬ್ರಾಹ್ಮಣಿ ಸ್ತ್ರೀಯಲ್ಲಿ ತಾಯಿಯಲ್ಲಿ ಹುಟ್ಟಿದವರು ಸೂತ ಜಾತಿಯವರು. ಪ್ರಾತಿಲೋಮ್ಯೇನ ಜಾತಾನಾಂ ಸಹ್ಯೇಕೋ ದ್ವಿಜ ಏವತು. ಪ್ರಾತಿಲೋಮ್ಯದಲ್ಲಿ ಹುಟ್ಟಿದಂತಹ ಜಾತಿಗಳಲ್ಲಿ ಯಾರೂ ಬ್ರಾಹ್ಮಣರಲ್ಲ, ಯಾರೂ ವೇದಾಧಿಕಾರಿಗಳಲ್ಲ. ಆದರೆ ಇವನೊಬ್ಬ ಮಾತ್ರ, ಇವನು ದ್ವಿಜ. ಇವನಿಗೆ ಉಪನಯನವಿದೆ, ಇವನೊಬ್ಬ ದ್ವಿಜ. ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಂತನ್ನುವ ಮೂರು ಜಾತಿಗಳಲ್ಲಿ ಒಳ ಜಾತಿ ಇವನು, ಒಳಗೆ ಸೇರಿಕೊಳ್ಳುವುದಕ್ಕೆ ಅರ್ಹ. ಇಷ್ಟೇ. ರಥಕಾರವಿಮಂ ಇತೀಮಂನಿ ಕ್ರಿಯಾಯುಕ್ತಂ ದ್ವಿಜನ್ಮನ. ಇವನಿಗೆ ರಥಕಾರ ಅಂತ ಈ ಸೂತ ಜಾತಿಯವನಿಗೆ ಕರೀತಾರೆ. ಕ್ಷತ್ರಿಯಾದವರಹ, ಕ್ಷತ್ರಿಯರಿಗಿಂತಲೂ ನೀಚ, ವೈಶ್ಯರಿಗಿಂತಲೂ ಉತ್ತಮ. ಸಹ ಸೂತೇನ ಸಂಬಂಧ ಕೃತ ಪೂರ್ವಂ ನರಾಧಿಪೈ. ಇಂಥ ಜಾತಿಯ ಹೆಣ್ಣುಗಳ ಜೊತೆಗೆ ಹಿಂದೆ ಅನೇಕ ರಾಜರು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಅತಿ ಪ್ರಶಸ್ತವಲ್ಲದಿದ್ರು ಅತ್ಯಂತ ನಿಕೃಷ್ಟವಲ್ಲ.
ಯಾಕೆ ಕ್ಷತ್ರಿಯರಿಗಿಂತ ಸ್ವಲ್ಪ ಕೆಳಗೆ, ಆದ್ದರಿಂದ ಚಿಂತೆ ಇಲ್ಲ ಅಂತ ಹೇಳಿ ಅವರನ್ನು ಸ್ವೀಕಾರ ಮಾಡಿದ್ದಾರೆ. ಹಿಂದೆ ತೇಷಾಂತು ಸೂತ ವಿಷಯ ಸೂತಾನಂ ನಾಮತಃ ಕೃತಃ. ಸೂತ ಅಂತ ಒಂದು ದೇಶವನ್ನೇ ಮಾಡಿಬಿಟ್ರು. ಈ ತರಹದ ಜನರಿಗೆ ಒಂದು ಪಾಕಿಸ್ತಾನ ಮಾಡಿದಂತೆ ಸೂತಸ್ಥಾನ ಅಂತ ಹೇಳಿ ಒಂದು ಮಾಡಿದರು. ಆ ಸೂತಸ್ಥಾನದಲ್ಲಿ ಅವರೆಲ್ಲ ಇರ್ತಾರೆ. ಅದರೊಳಗೆ ಒಬ್ಬ ಕೇಕಯ ಅಂತ ಒಬ್ಬ ರಾಜ, ಅವರೊಳಗೆ ರಾಜ. ಆ ಕೇಕಯನ ಸಾರಥ್ಯ ಅನುಪಮೋ ಭವತ್. ಸಾರಥಿ ಕರ್ಮವನ್ನು ಮಾಡುವುದರಲ್ಲಿ ಅವರು ಅತ್ಯುತ್ತಮರಾದರು. ಹಾಗಾಗಿ ಅವರ ವಂಶದವರೆಲ್ಲರೂ ಕೂಡ ಸೂತ ಜಾತಿಯವರು ಸಾರಥಿ ಕರ್ಮವನ್ನು ಚೆನ್ನಾಗಿ ಮಾಡ್ತಾರೆ. ಈ ರೀತಿಯಾಗಿ ಅವರು ನಡೆದು ಬಂದರು. ಮಾಲವ್ಯಾಂ ಜದ್ದಿರೇ ತದಾ ಕೀಚಕಾಹ. ಮಾಲವಿ ಅಂತನ್ನುವಂತಹ ತಾಯಿಯಲ್ಲಿ ಹುಟ್ಟಿದಂತಹ ಆ ಕೇಕೆಯ ದೇಶದ ರಾಜನಿಂದ ಹುಟ್ಟಿದಂತಹ ಇವರು ಮಕ್ಕಳು ಕೀಚಕ ಅಂತ ಇವರಿಗೆ ಹೆಸರಾಯಿತು. ಇವರು 600 ಜನ. ಇವರು ಶತಂ ಷಟ್ಚೈವ 106 ಜನ. 106 ಜನ ಇದ್ದಾರೆ. 105 ಜನ ಬೇರೆಯವರು. ಇವನೊಬ್ಬ ಮುಖಂಡ. ಯಾರು? ಈ ಮುಖ್ಯ ಕೀಚಕ. ಅವರೆಲ್ಲ ಉಪಕೀಚಕರು ಅಂತ ಅವರಿಗೆ ಹೆಸರು. ಅವರಿಗೆ ತಂಗಿಯಾಗಿ ಹುಟ್ಟಿದ್ದಾಳೆ, ಅಕ್ಕ ಆಗಿ ಹುಟ್ಟಿದ್ದಾಳೆ ಸುದೇಷ್ಣ. ದುಹಿತಾಭವತ್. ಆ ಕೇಕೆಯ ರಾಜ ಇವಳನ್ನು ಮದುವೆ ಮಾಡಿಕೊಟ್ಟ. ಅದಾದ ಮೇಲೆ ಈ ಸುದೇಷ್ಣೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದರು. ಉತ್ತರ ಮತ್ತು ಉತ್ತರ ಅಂತನ್ನುವ ಇಬ್ಬರು ಮಕ್ಕಳು ಆಗಿದ್ದಾರೆ. ಇವಳು ನಿಜವಾಗಿ ಸುದೇಷ್ಣ ಮತ್ತು ಕೀಚಕ ಇವರು ಸ್ವಂತ ಅಣ್ಣ ತಮ್ಮಂದಿರಲ್ಲ. ಮಾತೃಶ್ವಸು ಸುತಾಂ ಅಂದ್ರೆ ಮಾವುಷಿ ಮಗ, ಚಿಕ್ಕಮ್ಮನ ಮಗ. ಚಿಕ್ಕಮ್ಮ ದೊಡ್ಡಮ್ಮ ಇವರಿಬ್ಬರ ಮಕ್ಕಳು ಸುದೇಷ್ಣ ಮತ್ತು ಕೀಚಕ. ಈ ತರಹದ ಬಳಗ ಇದೆ ಅವರಿಗೆ. ಕೀಚಕ ಅಂದ್ರೆ ಯಾರಂತ ತಿಳಿದಿ? ಕಾಲೇಯ ಅಂತೇನು ದೈತ್ಯರಿದ್ರೋ ಆ ದೈತ್ಯರೇ ಭೂಮಿಯಲ್ಲಿ ಈ ಕೀಚಕರಾಗಿ ಹುಟ್ಟಿದ್ದಾರೆ. ಅವರೊಳಗೆ ಹಿರಿಯ ಕೀಚಕ ಏನಿದ್ದಾನೆ ಸಾಕ್ಷಾತ್ ಬಾಣಾಸುರ. ಬಾಣ ಎಂಬ ರಾಜನಲ್ಲಿ ಪ್ರವೇಶ ಮಾಡಿದ ಬಾಣಾಸುರ ಕೀಚಕನಲ್ಲಿ ಕೀಚಕನಾಗಿ ಅವತಾರ ಮಾಡಿದ್ದಾನೆ. ಮಹಾಭಯಾನಕ, ಬಹಳ ಕೆಟ್ಟವ. ಸಹಿ ಸರ್ವಸ್ತ್ರ ಸಂಪನ್ನ. ಶ್ರೀಮದ್ ಆನಂದ ತೀರ್ಥರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. 11ನೇ ಅಧ್ಯಾಯದ ಕೊನೇ ಭಾಗದಲ್ಲಿ ಈ ಮಾತನ್ನು ಹೇಳ್ತಾರೆ. ಇಂಥ ಕೀಚಕನು ಹುಟ್ಟಿದಾನೆ, ಅವನ ಸಂಹಾರ ಮಾಡುವುದಕ್ಕಾಗಿ ನೀನು ಅವತಾರ ಮಾಡು ಅಂತ ಭಗವಂತನಿಗೆ ಪ್ರಾರ್ಥನೆ ಇದೆ. ಕೀಚಕವನಷ್ಟ ಮರ್ಯಾದೋ ಬಭೂವ ಭಯದೋ ನೃಣ. ಯಾವ ಮರ್ಯಾದೆ ಇಲ್ಲ, ಯಾವ ಸೀಮೆ ಇಲ್ಲ. ತನ್ನ ಮನಸ್ಸಿಗೆ ಬಂದದ್ದೇ ಮಾಡಿದ್ದು. ಹೀಗೆ ವರ್ತಿಸುವಂತಹ ವ್ಯಕ್ತಿಯಾದ ಕೀಚಕ ಎಲ್ಲ ಜಗತ್ತಿನ ಜನರಿಗೆ ಪೀಡೆಯನ್ನು ಕೊಡುವವ. ಕೀಚಕ ಬಂದ ಅಂದ್ರೆ ಭಯ, ಟೆರರಿಸ್ಟ್ ಇದ್ದಾಗ ಭಯಾನಕ, ಅಂಥ ಭಯಂಕರ ಮನುಷ್ಯ. ಹಾಗಾಗಿ ಭಯದೋನಣ. ಈಗಾದರೂ ಬಹಳ ಕೆಟ್ಟ ಕೆಲಸ ಮಾಡಿ ಭಯ ಹುಟ್ಟಿಸ್ತಾ ಇದ್ದ ಅಂದ್ರೆ ಏನು ಕೀಚಕನಾಗಿದ್ದಾನೆ ಅವನು ಅಂತ ಹೇಳಿ ಕರೆಯೋ ಪದ್ಧತಿ ಪಾಪ ಉಳಿದಿದೆ. ಆ ರೀತಿಯಾಗಿರುವಂತಹ ನೀಚ ಇವನು. ಮೇಖಲ, ತ್ರಿಗರ್ತ, ದಶಾಲನ, ಕಶೇರುಕ, ಮಾಲವ, ಯವನ, ಸಿಲಿಂದ, ಕಾಶಿ, ಕೋಸಲ, ಕರದ, ನಿಷಿದ್ಧ, ಶಿವ, ಮಚುಲಕ, ಪುಲಿಂದ, ಕಲಿಂಗ, ತಂಕಣ, ಪರತಂಕಣ, ಈ ಎಲ್ಲ ದೇಶಗಳ ಮೇಲೆ, ಈ ಎಲ್ಲ ಜಾತಿಯ ಜನರ ಮೇಲೆ ಅವನಿಗೆ ಅಧಿಕಾರ. ಇವನ ಹೆಸರನ್ನು ಕೇಳಿದ್ರಾಯ್ತು, ಕೀಚಕೇನ ರಣೆ ದಿಶೋದಶ ಓಡಿಬಿಡ್ತಾರೆ, 10 ದಿಕ್ಕಿಗೆ ಓಡ್ತಾರೆ. ಕೀಚಕ ಬಂದಿದ್ದಾನೆ ಅಂದ್ರೆ ಆಯ್ತು, ಯಾರ್ಯಾರು ಎದರಲ್ಲಿ ನಿಂತುಕೊಂಡು ಯುದ್ಧ ಮಾಡುವುದಿಲ್ಲ. ಮಹಾಪರಾಕ್ರಮಿ. ಅಂತೆಯೇ ದುರ್ಯೋಧನ ಹೇಳ್ತಾನ್ರಿ, ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾಮ ಶುಶ್ರುಮ. ಜರಾಸಂಧ ಸತ್ತು ಹೋಗಿದ್ದ, ಹಾಗಾಗಿ ಲೆಕ್ಕದಲ್ಲಿ ಬರಲಿಲ್ಲ. ಕಂಸನು ಸತ್ತು ಹೋಗಿದ್ದ, ಹಾಗಾಗಿ ಲೆಕ್ಕದಲ್ಲಿ ಬರಲಿಲ್ಲ. ನರಕಾಸುರ ಸತ್ತೋಗಿದ್ದಾನೆ, ಅವನು ಲೆಕ್ಕದಲ್ಲಿ ಬಂದಿಲ್ಲ. ಈ ಹೊತ್ತಿಗೆ ವಿರಾಟ ಪರ್ವ ನಡೆಯುವ ಹೊತ್ತಿಗೆ, ಅಜ್ಞಾತವಾಸ ನಡೆಯುವಾಗ ಉಳಿದವರು 4 ಜನ ಬಲಿಷ್ಠರು, ಇನ್ಯಾರಲ್ಲ. ಭೀಷ್ಮ, ಕರ್ಣ, ದ್ರೋಣ, ಅಶ್ವತ್ಥಾಮರಣ ಲೆಕ್ಕಕ್ಕೆ ತರಲಿಲ್ಲ ಅವನು. ಹೇಳ್ತಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ಶಲ್ಯ ಚತುರ್ಥ ಕೀಚಕಸ್ತೇಷಾಂ ಅಂತ ಹೇಳ್ತಾನೆ. ಅಂಥ ಪರಾಕ್ರಮಿ ಈ ಕೀಚಕ. ಹಾಗಾಗಿ ಆ ದೈತ್ಯ ನಾಗಾಯುತ ಸಮಂ ಬಲೆ ಸೇನಾಯಾಶ್ಚಕಾರ ಪತಿಮಾತ್ಮನಃ. ಇಷ್ಟನ್ನು ಮಹಾಪರಾಕ್ರಮವನ್ನು ಕಂಡು ತನ್ನ ಹೆಂಡತಿಯ ಚಿಕ್ಕಮ್ಮನ ಮಗನಾದದ್ದರಿಂದ ಅವನನ್ನು ಕರೆದು
ಅವನಲ್ಲಿ ಇಟ್ಕೊಂಡ. ಅವನು ಇಲ್ಲಿ ಎಲ್ಲೂ ಹೋಗಲಿಲ್ಲ. ಅವನು ನೇರ ಬಂದು ತನ್ನ ಅಕ್ಕನ ಮನೆಯಲ್ಲಿ ಉಳಿದು ಬಿಟ್ಟ. ಸೇನಾಪತಿ ಆದ. ಸೇನಾಪತಿಯನ್ನು ಮಾಡಿಬಿಟ್ಟ. ಸೇನಾಪತಿ ಆದ. ಅಲ್ಲೇ ಉಳಿದು ಬಿಟ್ಟ. ದ್ರೌಪದಿ ನಶಶಾಪೈನಂ. ದ್ರೌಪದಿ ದೇವಿ ಶಾಪ ಕೊಡಲಿಲ್ಲ. ಯಾಕೆ? ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಒಂದು ಮಾತಿನಲ್ಲಿ ಉತ್ತರ ಹೇಳ್ತಾರೆ. ಆ ಉತ್ತರ ಎಷ್ಟು ಕೆದರಿದರೂ ಕೂಡ ಕೊನೆ ಉತ್ತರ ಅದೇ. ವಿಶ್ವಾಮಿತ್ರರಿಗೆ ಆ ಸುಬಾಹು ಮಾರೀಚರು ಯಜ್ಞವನ್ನು ಮಾಡುವಾಗ ತುಂಬ ವಿಘ್ನಗಳನ್ನು ಮಾಡ್ತಿದ್ರು. ವಿಶ್ವಾಮಿತ್ರರು ಎಲ್ಲಿಗಿಲ್ದು ಸಿಟ್ಟಿನವರು, ಮಹಾಕೋಪಿಷ್ಠರು. ಶಾಪ ಕೊಟ್ಟು ಬಿಡಬಹುದಾಗಿತ್ತು. ಶಾಪ ಕೊಡಲಿಲ್ಲ. ಅನೇಕ ಜನ ಋಷಿಗಳು, ಮುನಿಗಳು, ಜ್ಞಾನಿಗಳು, ಸಜ್ಜನರು ಶಾಪ ಕೊಡುವುದಿಲ್ಲ. ಯಾಕೆ ಶಾಪ ಕೊಡುವುದಿಲ್ಲ? ಇದೇ ಕಾರಣ ಹೇಳ್ತಾರೆ. ರಕ್ಷಂತಿ ತಪಃ ಕ್ರೋಧಾತ್ ಋಷಯೋ ನ ಶಪಂತಿ ಚ.